ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಡಿಫ್ರೆಂಟ್ ಆಗಿ ಮಾಡಿಸ್ತಾ ಇದ್ದೀನಿ. ನಾನೆಲ್ಲ ನಮ್ಮಮ್ಮ ಮಾಡ್ತಾರೆ. ಅವರು 1.5 hour ಅಲ್ಲಿ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸ್ನ ಮಾಡಬೇಕು. ಅದು ಹಂಗೆ ಅಲ್ಲ, ಬ್ಲೈಂಡ್ ಫೋಲ್ಡ್ ಹಾಕೊಂಡು ಆಯ್ತಾ? ಆಯ್ತು. ಅವ್ರು 1.5 hour ಅಲ್ಲಿ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾರೋ ಇಲ್ವೋ ಅನ್ನೋದೇ ಟಾಸ್ಕ್. ಕಾಟನ್ ಇಡ್ತಿದ್ದೀನಿ ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಕಾಣಿಸುತ್ತೆ, ಅದಕ್ಕೋಸ್ಕರ. ಓಹೋ, ಮುಗೀತು. ಈಗ 12:38 ಅಮ್ಮ ಟೈಮು, ಆಯ್ತಾ? ಬಾ ಸ್ಟಾರ್ಟ್. ಬಾ ಅಂದ್ರೆ ಎಲ್ಲ ಮೋಸ್ಟ್ಲಿ ವಾಯ್ಸ್ ಬರ್ತಿದ್ದ. ಬೇಡಮ್ಮ, ಡೇಂಜರ್. ಬಾ ಹಿಂದೆ ಬಾ. ಸುಮ್ಮನೆ ನಿಂತ್ಕೋ. ನಾನು ನಿನ್ ಬೇರೆ ಕಡೆ ನಾನು ಮೂರಲ್ಲಿದ್ದೀನಿ. ಓ ಕಷ್ಟ. ಮಾತಾಡ್ರಿ ಯಾರು? ಇವೆಲ್ಲ ಒಂಥರ ಗ್ರಿಪ್ಪು ಇವೆಲ್ಲ ಅಲ್ವಾ? ಐಡೆಂಟಿಫೈ ಯಾಕಂದ್ರೆ ನಾವು ಫಸ್ಟ್ ಏನೇನು ಇಟ್ಕೊಂಡಿರ್ತೀವಿ ಅಂತೆಲ್ಲ ಗೊತ್ತಿರುತ್ತಲ್ಲ. ಮಾಮೂಲಿ ರೆಗ್ಯುಲರ್ ಆಗಿ ಇಡೋಂಥ ಪ್ಲೇಸ್ಗಳು ಗೊತ್ತಾಗ್ಬಿಡುತ್ತೆ. ಅಲ್ಲಿ ತನಕ ರೀಚ್ ಆಗೋ ತನಕ ಸ್ವಲ್ಪ ಕಷ್ಟ. ಹೌದು. 2 ಕಾಲಿಗೆ ಮುಗಿಸಿ ಅಡುಗೆನ ಕೊಡಬೇಕು. ಓ, ಇವೆಲ್ಲ ನೀನು ಮೊದಲೇ ತೆಗೆದಿಟ್ಬಿಟ್ಟಿದ್ಯಲ್ಲ. ನಾನು ಏನೇನು ಐತೆ ಅಂತ ನೋಡ್ಕೊಂಡಿಲ್ಲ ಅಪ್ಪಿ ಕವರಲ್ಲಿ. ನನ್ನ ಅಡುಗೆ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೆ ನೋಡಿ. ಎಲ್ಲ ಹೊರ್ಕೊಂಡು ಬಿತ್ತು. ಎತ್ಕೊಳ್ಳಿ, ಎತ್ಕೊಳ್ಳಿ. ಬಿದ್ದಿರೋದಾರ ಎತ್ಕೊಳ್ರ? ಎತ್ಕೊಳಂಗಿಲ್ಲ, ಅದು ಅವ್ರ ಟಾಸ್ಕ್. ಸರಿ, ಎಲ್ಲಿ ಅಲ್ಲೆಲ್ಲ ಮುಂದೆ ಲೆಫ್ಟ್ ಅಮ್ಮ. ಹೋಗು, ನಾನು ಹಂಗಾರೆ ಮಾಡಲ್ಲ. ನಾನು ಹೋಗು, ನಾನು ಬೇರೆ ದುಡ್ಕೊಂತೀನಿ. ಅದು ಅಲ್ಲೇ ಕರ್ಕೊಂಡು ಸಾಧ್ಯನೇ ಇಲ್ಲ. ಏನೋ ಮಾಡ ಕಾಲತ್ರ ಬಂತಪ್ಪಿ. ವಸ್ತುಗಳು ನಂಗೆಲ್ಲ ಮಾಡಿದ್ರೆ ನಾನು ನಿಜ ಮಾಡಲ್ಲ ಅಪ್ಪಿ. ಸೊಕ್ಕಳೆಲ್ಲ ಫ್ರೆಶ್ ಆಗ್ತದೆ. ನಾನು ಗೊತ್ತಿನ ಹೆಂಗ್ ತಂದಿದ್ದೀನಿ ಅಪ್ಪಿ. ಪುದೀನ ಫ್ರೆಶ್ ಆಗೈತಾ? ಫ್ರೆಶ್ ಇದೆ. ಅಯ್ಯೋ, ಈಗ ಹೆಂಗೋ ಚಿಕನ್ ತೊಳಿಬೇಕಮ್ಮ ಕ್ಲೀನ್ ಆಗಿ. 5-6 ಸಲ ಚಿಕನ್ ಅಂತ ತೊಳಿಬೇಕು. ಇದು ಚಾಪ್ಸ್ಗೆ ಸೊಪ್ಪುಗಳು ತೊಳ್ಕೊಳಕ್ಕೆ. ನೋಡಪ್ಪ ಒಂಚೂರು ಕಬೋರ್ಡ್. ಅಯ್ಯಪ್ಪ, 1.25 kg ತಂದಿದ್ದೀನಿ ಅಮ್ಮ. ಸರಿ. ಅದು ಚಾಪ್ಸ್ಗೆ ಇದಕ್ಕೆ 2 ಬೇಕಲ್ವ? ಗೊತ್ತಲ್ಲ ಬಿಡು, ಪ್ರತಿ ಸರಿ ಮಾಡ್ಬೇಕನ್ನೋ ತಂದ್ಕೊಡೋದು ಅಂತ ಅಳತೆ ಇರುತ್ತೆ ನಿಮಗೆ. ನೋಡ್ಕೊಂಡ್ರಮ್ಮ ಚಿಕನ್ ತೊಳೆಯೋದನ್ನ. ಯಾಕೆ ಗೊತ್ತಾ? ಗಲೀಜಿದ್ರೆ ಅಮ್ಮ ನೀವೇ ತಿನ್ಬೇಕಾಗಿತ್ತೆ. ಇದು ತೂತ್ ಬಸ್ ಇಟ್ಟಿದ್ದಲ್ಲ. ಎತ್ಕೊಳ್ಳಿ. ಬಿಡಿ ಹೋಗಿ ಕೊಡ್ತೀನಿ. ಮಾಡಿ ತಗೊಳ್ಳಿ. ಕೊಡು. ನಿಧಾನ. ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಟ್ಬಿಡು. ಆಮೇಲೆ ಮಾಡ್ಕೊಡ್ಬೇಡ. ನೀನೇನ ಮಾಡಬೇಡ. ಒಟ್ಟಿನಲ್ಲಿ ನನಗೆ ಸೌಂಡ್ ಕೇಳುತ್ತೆ. ಫ್ರಿಡ್ಜ್ ಕದ್ದೆ ನಿನ್ ಕೇಳಿ. ಫ್ರಿಡ್ಜ್ ಕದ್ದೆ. ಹಾಲು ಕುಡಿಯೋಣ ಅಂತ. ಕಾಫಿ ಬೇಡವಾ? ಕಾಫಿ ಬೇಡ. ಈಗ ಬೇಡ, ಇನ್ನೊಂದು ಸ್ವಲ್ಪ ತಾಗಿ ಅನ್ನಗಳ ಕೆಡ್ತೀರಲ್ಲ, ಅವಾಗ ಕುಡಿತೀನಿ. ಮೋಸ್ಟ್ ಯಾವಾಗಲೂ ಕುಡಿತೀನಿ ಅನ್ನೋ ಗೊತ್ತಿಲ್ಲ. ಸರಿ, ನಾವು ಇದೇ ಟೈಮ್ ಆಯ್ತಲ್ಲ. 2 ಸರಿ ತೊಳೆದಲ್ವಾ? ಕ್ಲೀನಾಗಿ ಹೋಗಿಲ್ಲ ಇನ್ನ. ಗೊತ್ತು ಬಾ, ನಾನೇ ಕೊಡ್ತೀನಿ. ಅದೆಲ್ಲ ತೆಗಿಬೇಕು ಅಮ್ಮ, ಗಲೀಜಿರುತ್ತಲ್ಲ. ತೆಗಿತೀನಿ. ರೆಡ್ ಇರುತ್ತಲ್ಲ, ಅದೆಲ್ಲ ತೆಗೀರಿ. ಏನೋ ಮೇಲ್ಗಡೆ ಬಿದ್ದಂಗೆ ಅನ್ನಿಸ್ತಾ ಇದೆ. ಸೆನ್ಸ್ ಆಗ್ತಾ ಇದೆಯೇನೋ. ಹೌದಾ? ಇದೇ ತೊಳೆಯೋದು ಹಿಂಸೆ ಈಗ. ಅಪ್ಪಿ, ನಾನು ಹಿಂಗೆ ಹಾಕ್ತೀನಿ ಕಣಮ್ಮ. ಅನುಷ ತೊಳ್ಕೊಡು. ಅನುಷ ಬೇಡ, ಪ್ರಿಯಾ ಓವರ್ ಆಗಬೇಡ ಅಪ್ಪಿ. ಮೊದಲೇ ಚಿಕನ್ ಇಷ್ಟ ಅಮ್ಮ. ಯಾವತ್ತೂ ತಿಂದಿರಂಗೆ ಮಾಡಿಬಿಟ್ರೆ ನೀನು. ನಿನ್ಗೆ ಅದೇ ಭಯ. ನನ್ಗೆ ಗೊತ್ತು ಮಗಳೇ, ನೀನು ಏನಕ್ಕೆ ಹಂಗೆ ಆಡ್ತಿದ್ಯಾ ಅಂತ. ಅದೇ ತರಕಾರಿ ನೋಡಿದ್ರೆ ತಿಂತಾನೆ ಇರಲಿಲ್ಲ ಅಪ್ಪಿ. ಸೊಪ್ಪು ಕೆಚ್ಚಿಸ್ಕೊಂಡಿದ್ಯಲ್ಲ ಇದನ್ನ ನೋಡಿ. ಇದು ಲಿವರ್. ನೋಡಪ್ಪ, ನೀಟಾಗಿ ತೊಳೆದಿದ್ದೀನಂದ್ರವ? ಇಲ್ಲ. ಇಲ್ವಾ? ಅಪ್ಪಿ, ನೀನು ಈ ಕಡೆ ಆ ಕಡೆ ಎಲ್ಲ ನಿಂತ್ಕೊಬೇಡ. ನಂಗೆ ವಾಯ್ಸ್ ಈ ಕಡೆ ಬರ್ತೈತೆ. ಬಂದ್ಬಿಡ್ತೀನಿ. ಬಂದ್ಬಿಡ. ಇಳಿ ಕೆಳಗಡೆ. ಗೊತ್ತಾಗ್ಬಿಡ್ತಾ? ನಾನು ನೀವು ಅವ್ವಾಗಿ ನೋಡ್ರಪ್ಪ. ಇದು ಆಮೇಲೆ ಏನು ಗೊತ್ತಾ, ಹೋಗಿರೋದೆಲ್ಲ ಹಾಕ್ಬಾರ್ದು. ಕೈ ಹುಷಾರ್. ಈ ಕಡೆ ಚಾಕುಲಿ ಇಟ್ಕೊಂಡಿದ್ದೀರಾ. ಕುತ್ಕೊಂಡು ಒಂದು ಗ್ರಿಪ್ಪಲ್ಲಿ ಮಾಡ್ತಾ ಇದ್ದೀನಿ. ಸುಮ್ಮನೆ ಕುತ್ಕೊಂಡ್ಬಿಡೋದು. ಕೈಗೆ ಬಂದ್ರೆ ಬರ್ಲಿ. ಕರೆಂಟ್ ಬಂತು. ಬಂತಾ?
ಈರುಳ್ಳಿ ಹೆಚ್ಚಿರೋದು ಇವ್ರು ಈರುಳ್ಳಿನ ಸಿಪ್ಪೆ ಬಿಡಿಸ್ತಿರೋದು ಇವರು ಕಣ್ಗೇನೋ ಬಟ್ಟೆ ಕಟ್ಕೊಂಡವ್ರೆ. ಬಟ್ಟೆ ಕಟ್ಕೊಂಡವ್ರೆ ಆದ್ರೆ ಕಣ್ಣಲ್ಲಿ ನೀರು ಬರ್ತಿರೋದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಹೆಚ್ಚಾಗ ನೀವು ಒಳ್ಳೆ ರೋಬ್ ಆಡ್ದಂಗೆ ಆಡ್ಬೇಡಿ ಅಮ್ಮ, ನಿಧಾನಕ್ಕೆ ಹೆಚ್ಚಿಕೊಳ್ಳಿ. ಕರೆಂಟ್ ಬಂದಿರೋದು ಪುಣ್ಯ ಗೊತ್ತಾ ನಿಮಗೆ? ಮಸಾಲೆಗಳನ್ನ ಹಚ್ಕೊಂಡ್ಬಿಟ್ರೆ 5 ನಿಮಿಷನೂ ಹೋಗಿಲ್ಲ ಕಣೆ ಮಾಡಿ. ಆದ್ರೂ ಮತ್ತೆ ಏನಕ್ಕೆ ಹೂವು ಹಾಕಿದ್ರಿ ಸರಿ? ನೀವೊಂಥರ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ರೆ. ಇಷ್ಟೇ ನಾನು ಇದರಲ್ಲಿ ಇರೋದು. ಫ್ರೆಶ್ ಆಯಿತು, ಬೆಳ್ಳುಳ್ಳಿ ಥರ ಕಾಣಿಸ್ತೈತಿ. ಹುಣಸೆ ಹಣ್ಣು ಒದ್ಬಿಡ್ತೀನಿ ನಿಂಗೆ. ಅಲ್ಲಿ ಇರೋದನ್ನ ಅವ್ರು ಹುಡ್ಕೊಳ್ತೀನಿ ಅಂತ ಎತ್ಕೊಟ್ರೆ ನನಗೆ ಓದ್ಬಿಡ್ತೀನಿ ಅಂತ. ಬಿಸಾಕ್ಬಿಡ್ಲಾದಗಳೇ ತಡಿ, ನಿಂಬೆಣ್ಣೆ ಎತ್ಕೋಬೇಕು ನಾನು. ಏನ್ ಬಿಸಾಕ್ಬಿಡ್ಲಾ? ಆಮೇಲೆ ಎತ್ಕೊಂತೀನಿ ನಿಂಬೆಣ್ಣೆ. ಏನ್ ಬಿಸಾಕ್ತೀರಾ? ಅಲ್ಲ ಈಗ ಎತ್ಕೋತೀನಲ್ಲ ಐಟಮ್ಸ್ಗಳು, ಅಲ್ಲಲ್ಲೇ ಕೆಳಗಡೆ ಬಿಸಾಕ್ಬಿಡ್ಲ? ಅಲ್ಲಲ್ಲೇ ಇಡಬೇಕು ಅಂದ್ರೆ ಎತ್ತಿಡಿ ಈಗ. ಎತ್ತಿಡಿ ಅವ ಇದರಲ್ಲಿ ಹುಳಪಳ ಇರೋದನ್ನ ಹೇಳ್ಬಿಡಿ ಫಸ್ಟ್. ಹುಳ ಇರುತ್ತಾ ಬೆಳ್ಳುಳ್ಳಿಲಿ? ಅಲ್ಲ ಅವನು ಫಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂತೀನಿ ತಡಿಯವ. ಸಾಕು ಕಟ್. ಅಮ್ಮ ಅರ್ಧ ಗಂಟೆಯಿಂದ ಬರೀ ತೊಳಿತಾನೆ ಇದ್ದೀರಲ್ಲಮ್ಮ. ಬಿತ್ತಾ ಬಿತ್ತಾ ಅಮ್ಮ ಚಲ್ಲೋಯ್ತು. ನಾನು ಏನು ಹೇಳಿಲ್ಲಮ್ಮ. ಸುಮ್ಮನೆ ರೊಟ್ಟಿ ಆನ್ ಮಾಡ್ತಿರೋದೇ ಯಾವುದು, ಆಫ್ ಮಾಡ್ತಿರೋದೇ ಯಾವುದು. ಎಲ್ಲಿದು ಬಿರಿಯಾನಿ ಅಯ್ಯೋ ಅಮ್ಮ ಅಷ್ಟೊಂದು ತೆಗಿತಾರಮ್ಮ. ಮಕ್ಕಳದಾಗುತ್ತೆ. ಮಕ್ಕಳು ಕೊಡ್ತೀನಿ ಬಿಡು ಅದು. ಅಮ್ಮ ಅಮ್ಮ ಎಷ್ಟು ತೆಗಿತಾ ಇದೆಯಮ್ಮ? ಬರೀ ಡೌಗಳು ನಿಂದ. ಇದೆ ಬಟ್ ಇದನ್ನ ನಾನೇ ಒಂಚೂರು ಆರಿಸ್ಕೊಡ್ತೀನಿ ಅಂತ ಗೊತ್ತಾ? ಸ್ವಲ್ಪ ಹೋಗಿದೆ, ಟೈಮ್ ಆಗುತ್ತೆ. ಇದೊಂದೇ ಹೆಲ್ಪ್ ಮಾಡೋದಮ್ಮ ನಾನು, ಇನ್ನೇನು ಮಾಡಲ್ಲ. ಚೆನ್ನಾಗಿಲ್ವಲ್ಲ ಅಂತ ಅಷ್ಟೇ. ಅಲ್ಲ ಪ್ರಿಯ ವಿಡಿಯೋ ಮಾಡ್ತಿದ್ಯವಾ? ಹ್ಮ್ ಇವಳು ಕೊತ್ತಂಬರಿ ಸೊಪ್ಪನ್ನ 2 ತರಬೇಕು. ನಂಗೆ ನಾನೇ ಇಲ್ವಾ? ಅಮ್ಮ, ನಾನು 2 ಕೊಡಿ ಅಂತೀನಿ, ಅವ್ರು 10 ರೂಪಾಯಿ ತಗೊಂಡ್ರು ಇದಕ್ಕೆ. ಸುಳ್ಳು ಅಮ್ಮ. ಪ್ರಾಮಿಸ್ 10 ರೂಪಾಯಿ ತಗೊಂಡ್ರು ಅದಕ್ಕೆ. ಸರಿ ನಂಗೆ ಕೊಡು ಬೇಗ. ನಿಧಾನ ಶಾರು ಏನಾಯ್ತು? ಬೇಕಿರ 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ. ಏನಾಗಿರಕ್ ನಾನು ನಡೆಯುವ. ಪಾಪ ನಮ್ಮಮ್ಮ ಯಾವ ಚಾಲೆಂಜ್ ಕೊಟ್ಬಿಟ್ಟು ಹಾಕ್ಬಿಡಮ್ಮ ಹಂಗೆ ಚುಚ್ಬಿಟ್ಟು ತಗೊಂಡು ನಿನ್ನ ಮಗಳು ಅಲ್ಲ ಅವಳೆ. ನಾನು ಒರೆಸ್ಬೇಕು ಅಂತ ಈಗ ಬಟ್ಟೆ ಹಾಕೊಡ್ರ. ಬಟ್ಟೆ ಇದೆಯಲ್ಲ ನಿಮ್ದೇನೆ. ಅನುಷನ್ ಬಟ್ಟೆನೆ ಎತ್ಕೋ ಅಮ್ಮ. ಅಮ್ಮ ಹಾಕಿದ್ಯಾ ಬೇಕಾಗಿರೋದು? ಬೇಕಾಗಿರೋದೆಲ್ಲ ಹಾಕಿದ್ದೀನಿ ಬಾ. ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಬೇಕು. ಅಯ್ಯೋ ಇದೆಲ್ಲ ಇಡ್ಬೇಕಲ್ಲ. ಬಿಡು ಅದು ಹೋಗ್ಲಿ, ನಾನು ಇಡ್ತೀನಿ ಬಾ. ನಾನು ಇದು ಶಾರ್ಪ್ ಇದೆ, ತಲೆ ಹೊಡ್ಕೊಂಡ್ರೆ ಏನ್ ಮಾಡ್ತೀಯಾ? ಕೊಟ್ಕೊಳ್ಳಿ ಅಂತ ನೋಡು. ಅಷ್ಟೊಂದೆಲ್ಲ ಕೆಟ್ಟ ಇಲ್ಲ ಅಂದಿದ್ರೆ ನೀನ್ ನಂಗೆ ಅಂತಿರ್ಲಿಲ್ಲ. ಸುಮ್ಮನೆ ಮಾಡು. ಅವಳು ಎಷ್ಟು ಸಪೋರ್ಟ್ ಮಾಡ್ತಿದ್ದಾಳೆ ಗೊತ್ತಾ? ಅವಳು ಬಿರಿಯಾನಿ ಆಗಿರೋದಕ್ಕೆ ಮಾಡ್ತಿರೋದಮ್ಮ. ಉಪ್ಪಿಟ್ಟು ಚಿತ್ರಾನ್ನನೋ ತಡಿಯೋ ನಿಮಿಷ ಸುಮ್ಮನೆ ನಿಂತ್ಕೊಳ್ಳಿ. ಅಮ್ಮ ಒಂದು ಚುಂಟಿ ಅರ್ಶಿನ ಪುಡಿ ನನಗೆ ಹಾಕ್ತೀನಿ. ಅವ್ರ ಅಳತೆ ಅವ್ರು ಮಾಡ್ತಾರೆ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಏನು ಹೇಳ್ಕೊಡಂಗಿಲ್ಲ. ಅವಳು ಅಡುಗೆ ಮಾಡಿ ಗೊತ್ತಿಲ್ವಲ್ಲ, ಅದು ಕಾಫಿ ಆಗುತ್ತೆ. ಫ್ಲವರ್ ಕ್ಯಾನ್ಸಲ್ ಬೇಜಾರಲ್ಲ, ಬೇಜಾರೇ ಅದು. ಅವಳಿಗೂ ಟೇಸ್ಟ್ ಅವಳಿಗೆ ಭಯ ಕಣಮ್ಮ. ಟೇಸ್ಟ್ ಅಲ್ಲಿ ಅದನ್ನೇ ಹೇಳಿದ್ ನಾನು. ಬಿರಿಯಾನಿಗೂ ಬೇಕು. ಮೊದ್ಲೇ ಚಿಕನ್ನು ಮತ್ತೆ ತಿನ್ನಂಗ್ ಮಾಡಿಸಿಲ್ಲ ಅಂದ್ರೆ ಇಲ್ಲೇ ಬೇಡ, ಹೋಗ್ಸ್ಕೊಂಡು ನೀನ್ ಯಾರೇ ಹೇಳಕ್ಕೆ? ಇಲ್ಲಿ ಬೇಕಿದ್ರೆ ಅನ್ನ ಇದೆ, ಅನ್ನಕ್ಕೆ ಅದ್ ನೀನೇ ಮಾಡು, ಅದ್ ನೀನೇ ಮಾಡು ಅಮ್ಮ. ಬ್ಲೈಂಡ್ ಫೋಲ್ಡ್ ತೆಗ್ದ್ಬಿಟ್ಟು ಮಾಡ್ಕೊಟ್ಬಿಡು ಅಮ್ಮ, ಬೇಗ ಆಗುತ್ತೆ. ವಿಡಿಯೋ ನಾನು ಮಾಡ್ಕೊತೀನಿ. ನೀನ್ ವಿಡಿಯೋ ಬರಲ್ಲ ಪಟ್ಟು. ಪರವಾಗಿಲ್ಲ, ನಾನು ಹಿಂಗೆ ಇಟ್ಕೊಂಡು ಮಾಡ್ಕೊತೀನಿ. ಅಮ್ಮನ್ ತರ ಏನು ನೋಡ್ರಪ್ಪ, ನಮ್ಮ ಮಮ್ಮಿ ಈಗ ಕೈ ತೊಳಿತಾ ಇದ್ದಾರೆ. ಕೈ ತೊಳಿತಿಲ್ಲ, ಬೆಳ್ಳುಳ್ಳಿ ತೊಳಿತಾರೆ. ಅಮ್ಮ ನಿನ್ ಮಗಳು ನಿಂಗೆ ಸಪೋರ್ಟೇ ಮಾಡಲ್ಲ ಅಮ್ಮ. ಇದಿಷ್ಟುವಾ ಬಿರಿಯಾನಿ ಕೊಡ್ಕೋಬೇಕು. ಅದಕ್ಕೆ ಅಲ್ಲ ನೀವು 2 ಕಟ್ ಅವರಿ ನೀವು ಒದ್ದೆ ಹಾಕ್ಬಿಡ್ಬೇಕು. ನೀರಿಗೆ ನಾನು ನಮ್ಮ ಮಮ್ಮಿಗೆ ಬೈಯಕ್ಕೊಂದು ರೀಸನ್ ಸಿಗ್ಬೇಕು, ಏನಿಲ್ಲ. ಹೇಳಿದ್ದೀನಿ. ಅವ್ರಿಗೆ ನನಗೆ ಬೈದಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ, ಅವ್ರಿಗೆ ಬೈಸ್ಕೊಂಡಿಲ್ಲ ಅಂದ್ರೆ ನನಗೂ ಸಮಾಧಾನ ಆಗಲ್ಲ. ನೋಡು ಇಲ್ಲೇನೆ ಎತ್ಕೊಂಡ್ರಿ ಅನ್ಸುತ್ತೆ. ಎತ್ಕೊಂಡಿಲ್ವಾ? ಈರುಳ್ಳಿ ಇಲ್ಲ ಒಂದೈತಲ್ಲ. ನಾನು ನಮ್ಮ ಮಕ್ಕೆ ಹೊಡೆದು ಹಾಕ್ಬಿಡ್ತೀನಿ. ನನಗೆ ಕುತ್ಕೊಂಡ್ಬಿಡ್ತೀನಿ ಅಷ್ಟೇ. ಒಂದೇ ಹಾಕೊಂಡಿದ್ದೀನಿ. ಇನ್ನೊಂದು ಕೊಡ್ರ ಅಲ್ಲ, ನೀವು ಎತ್ಕೋಬೇಕಿರೋದ ನಾನು ಎತ್ತಕ್ಕೆ ಕೊಟ್ಟರು ಬೈಸ್ಕೋಬೇಕಲ್ಲ. ಸರಿ ಕೊಡ್ಬೋದು. ಕೈ 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 ನಿಮ್ ಕೈ ಹುಷಾರು. ಮನೆ ವಿಡಿಯೋ ಮಾಡ್ತಾ ಇದೀಯ ನೀನು? ಹ್ಞೂ ಮಾಡು. ಸಾರಿ, ಕಣ್ಣಕ್ಕೆ ಬಟ್ಟೆ ಕಟ್ಕೊಂಡು ಮಾಡ್ತಾ ಇರೋದು. ನಿಧಾನ ಮಾಡು. ಪಾಪ ನಮ್ಮ
ನಮ್ಮಮ್ಮ ಬೇವ್ರಸ್ ಮಾಡ್ತಿದ್ರೆ ಇವರು ಬರೀ ವಿಡಿಯೋ ಬರ್ತಿದ್ದಾರೆ. ನೋಡಿ ನೀವು ಫ್ರೆಶ್ ಆಗಿದ್ದೀನಿ ಹೋಗ್ಬಿಡ್ತೀನಿ. ಅಂದ್ರೆ ಅವಳು ಹೇಳ್ತಿರೋದು ಕಷ್ಟಪಟ್ಟು ಮಾಡ್ತಿರೋದು ಚಿನ್ನಮ್ಮ ನಂದು ಗೊತ್ತು. ಅಪ್ಪಿ ನೀನೇನು ಕಿತಾಪತಿ ಮಾಡ್ತಲ್ಲ ತಾನೆ? ನಾನು ವಿಡಿಯೋ ಮಾಡ್ತಿದ್ದೀನಿ, ನಾನು ಹೆಂಗ್ ಕಿತಾಪತಿ ಮಾಡ್ಲಿ ಹೇಳಿ, ರೆಸಿಪಿ ಹೇಳ್ಕೊಂಡು ಮಾಡಿ. ಎಣ್ಣೆ ಹಾಕ್ತಾ ಇದೀನಿ, ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ತಾ ಇದೀನಿ. ಈರುಳ್ಳಿನ ಶುಂಠಿನ ನೋಡಾಗ್ಬಿಟ್ಟು ಶುಂಠಿ ಪರವಾಗಿಲ್ಲ. Few moments later. ಸೀದೋಯ್ತಾ? ಈರುಳ್ಳಿ ಸೀದೋಯ್ತು, ಈರುಳ್ಳಿ ಸೀದೋಯ್ತು. ಅಂದ್ರೆ ಸ್ಮೆಲ್ ಬರ್ತಾ ಇದೆ ನೋಡಿ. ನೋಡ್ರು ಇಲ್ಲಿ ಬೀಳಿಸ್ತಿದ್ರಿ ಈಗ ಬಂಡಿ. ಅಮ್ಮ ಬಿರಿಯಾನಿಗೂ ಬೇಕು. ನೋಡ್ರು ಬಿರಿಯಾನಿ ಸಾಕ ಹಾ ಸಾಕಲ್ಲ? ಅಪ್ಪಿ ನೋಡು ಕಡ್ತಾ ಇದ್ದ. ಹಾಕ್ಲಾ ಹಾಕ್ಲಾ? ಹಾಕಿ. ನನಗೆ ಬಾಯಿ ಮುಚ್ಕೊಂಡು ನಾನು ಎಲ್ಲೆಲ್ಲಿ ಇಡ್ತೀನ ಆ ವಸ್ತುಗಳಲ್ಲಿ ಇದ್ರೆ ಮರ್ಯಾದೆಯಿಂದ ಸರಿ. ನೀರು ಸುಟ್ಟೈತೆ ಅನ್ಸುತ್ತೆ ನನಗೇನೋ, ಯಾಕಂದ್ರೆ ಚಿನಿ ಅಂತ ಸೌಂಡ್ ಬರ್ತೈತೆ. ಎಂತ ಚಿನಿ ಚಿನಿ ಅಂತ. ಓಕೆ, ಬಿರಿಯಾನಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಎಲ್ಲ ಸುರಿದೋಯ್ತು. ಅಮ್ಮ ಹೋಯ್ತು ಹೋಯ್ತು ಹೋಯ್ತು, ಮೊಟ್ಟೆ ಹೋಯ್ತು, ಮೊಟ್ಟೆ ನೀರೆಲ್ಲ ಆಚೆ ಬಿತ್ತು. ಇವ್ರು ಎಷ್ಟು ಚೆನ್ನಾಗಿ ರುಬ್ಬಿದ್ದಾರೆ. ಇಲ್ಲೆಲ್ಲ ಕಡ್ಡಿಸಿ ತೋರ್ಸು ತೋರ್ಸು ತೋರ್ಸು. ಮೆಣಸಿನ್ಕಾಯಿ ಸಂದಿಲ್ಲ, ಮಸಾಲಾನು ಸಂದಿಲ್ಲ. ಮೆಣಸಿನ್ಕಾಯಿ ಅದು ಕೊತ್ತಂಬರಿ ಕಣ. ಹೌದಾ? ಇದೇನಿದು ನಮ್ಮ ಭಾಷೆಲಿಂದ ಮೆಣಸಿನ್ಕಾಯಿ ಅಂತಾರೆ. ಚಿನ್ನಿ ಅಮ್ಮ ಇನ್ನೊಂಚು ಸಣ್ಣ ಗ್ರೂಪ್ ಅಮ್ಮ. ರುಬ್ಬಿಡ್ಬೇಕಿತ್ತು. ಮುಚ್ಕೊಂಡು ಕುತ್ಕೊಂಡು ಅಲ್ಲಿ ರುಬ್ಬೇ ಇಲ್ಲ, ಅದು ಸಣ್ಣಕ್ಕೆ ಆಗಿಲ್ಲ. ಸಾಕು ಅಷ್ಟೇ. ಇರವ ಆಚೆ ಕಡೆ ಬೀಳ್ತಾ ಇತ್ತು, ಇಲ್ಲ ಅಂದಿದ್ರೆ. ಇಲ್ಲಿ ಮೆಣಸಿನ್ಕಾಯಿ ಚೆನ್ನಾಯ್ತಲ್ಲ ಸ್ಮೆಲ್ಲು. ಆದ್ರೆ ನೀನು ಪಾಲಕ್ ತರಬೇಕಿತ್ತು. ಹೌದಾ? ಪಾಲಕ್ ಆಗಿದ್ರೆ ಗೊಜ್ಜು ಜಾಸ್ತಿ ಉಳ್ಕೊಳ್ಳೋದು ನೈಟ್ಗೆ ನಿಮಗೆ ಚೆನ್ನಾಗಿರೋದು. ಅದು ಅಡುಗೆನ ಪರ್ಫೆಕ್ಟಾಗಿ ಮಾಡೋರು ಮಾತ್ರ ಅದು ಟೆಕ್ನಿಕ್ ಗೊತ್ತಿರುತ್ತೆ. ಎಸ್, ಗಮನ ಒಂದೇ ಕಡೆ ಇರಬಾರ್ದು ಅಡುಗೆನಲ್ಲಿ, ಅವಾಗ ಲೇಟ್ ಆಗುತ್ತೆ. ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾ ಇರಬೇಕು. ಹಂಗೆ ಹಾಕ್ಲಿ ಅವಳೆ ನಿಂಗೆ ಹೇಳಿದ್ರೆ ನೀನು ನೋಡು. ಸಾಕಪ್ಪಿ ಇದಕ್ಕೆ ನೋಡಿ. ಇಲ್ಲಿ ಮುಳಗಿಡ ಬಿದ್ದಿತ್ತು ನೋಡ್ರಿ. ಇಲ್ಲ. ಏನ್ ಮಾಡ್ತೀಯ ಗೊತ್ತಾಪಿ? ಟೊಮೊಟೊ ಹೆಚ್ಚಿಲ್ಲ. ಕೆಲವರು ಇರ್ತಾರತ್ತಿತ್ತು, ಕೆಲವ್ರು ಇರ್ತಾರೆ ನೋಡಿ. ಇಲ್ಲೇ ಎತ್ಕೊಂಡು ಅನ್ಸ್ತೈತೆ ನೋಡಿ, ನನ್ನ ಪಾಡು ನಾನು ನಿಂತಿದ್ದೀನಿ. ನಿನ್ನ ಯಾರೇ ನಂಬುದ್ರು ನಾನ್ ನಂಬಲ್ಲ. ನಿನ್ನ ನಂಬಿ ಮೋಸ ಆಗೋರು ಸಾವಿರಾರು ಜನ ಇರ್ಬೋದು, ಆದ್ರೆ ನಾನು ನಿನ್ನ ನಂಬಲ್ಲ. ಕೊಡು. ನಂಬೇಡಿ. ನಾ ಫೋನ್ ಕಣಮ್ಮ, ಏನು ಫೋನ್ ಇವ್ ನನ್ನ ಬಟ್ಟೆ ಗಲೀಜ್ ಮಾಡಿದ್ರು. ಮೋಸಿ ಮೋಸಿ ಏನು ಧೈರ್ಯ? ಇದು ನೋಡವ. ಅಮ್ಮ ಅಲ್ಲಿ ಸುಮ್ಮನೆ ಇರೋಲಿ. ಎಣ್ಣೆ ಹಾಕ್ತಾ ಇದೀನಿ, ಒಂದು ಅಳತೆಲಿ ಹಾಕೋಬೇಕು. ನಾನು ಇವು ಆ ಎಣ್ಣೆ ಯಾಕೆ ಹಿಂಗಿದೆ ಅಂತ ಯೋಚನೆ ಮಾಡ್ತೀನಿ. ಅದರಲ್ಲಿ ನೆನ್ನೆ ಬಜ್ಜಿ ಕರ್ದಿದ್ರು, ಇವು ಬೂಂದಿ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಉಳಿದಿರೋ ಕಡಲೆ ಹಿಟ್ಟಲ್ಲಿ ಆ ಥರ ಕಡ್ದು ಮಾಡಿದ್ದಾರೆ ಎಣ್ಣೆ. ಇಷ್ಟು ದಿನ ಇವಳು ಮಾಡಿಸಿದ ಪ್ರೀತು ಅದು ಲೆಕ್ಕಕ್ಕೆ ಇಲ್ಲ ಪ್ರೀತು. ಸೊಪ್ಪೆಲ್ಲವ ಇದು ಮೆಂತ್ಯ ಸೊಪ್ಪು, ಮೆಂತ್ಯ ಇದು ಮೆಂತ್ಯನೇ ಅನ್ಕೋತೀನಿ ನಾನು. ಒಂದು ಸಾಕು ಮೆಂತ್ಯ. ಪುದೀನ ಅಲ್ಲವಾ? ಇದು ಪುದೀನ, ಇದು ಗಟ್ಟಿ ಇರುತ್ತೆ. ಇಲ್ಲಿ ಇಲ್ಲಿ ಯಾವ ಲೆವೆಲಿಗೆ ಹೋಗ್ತಿದೆ ಎಣ್ಣೆ ಸೀದೋಗಿ. ಕಡಿಮೆ ಮಾಡ್ತೀನಿ ರೀ, ಕೈಗೆ ಬಂದ್ರೆ ಕಷ್ಟ. ಫುಲ್ಲು ಬಿಡು 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 ಹಾಕ್ಬಿಡ್ತೀನಿ. ಇದನ್ನ ಇದೆ ತಾನೇ? ಹ್ಞೂ ಅದೇ. ಅಲ್ಲಲ್ಲ, ಹಾಂ ಬಿಡಮ್ಮ ಬಿಡಮ್ಮ ಬಿಡಮ್ಮ. ಕೆಳಗೆಲ್ಲ ತಂದ್ಕೊಂಡು ಇದೆಲ್ಲ ಇದು ಇಡೀ ಎಲ್ಲ ಬೀಳಿಸ್ಕೊಂಡು ಇಲ್ಲೇ ಈಗ ಒಂದ್ಸಲ ಎತ್ತ ಹಾಕ್ತೀನಿ ನಾನು. ಮನೆಗೆ ಹೇಳಿದ್ದೆಲ್ಲ ಸುಳ್ಳು ಅಮ್ಮ. ಹೌದಮ್ಮ, ವಿಡಿಯೋ ತೋರಿಸ್ತೀನಿ. ಏನಮ್ಮ ಮಾಡ್ತಿದ್ದೀರಾ?
ತಡಿ ಇವೆಲ್ಲ ನನಗೆ ಬರ್ತಾರೆ ಎಲ್ಲ ಎಲ್ಲೆಲ್ಲಿ ಮುಟ್ಟೋದ್ರು ನೋಡಿ ಇವನ್ನೆಲ್ಲ ಒಳಗಡೆ ಕೆಡು ಅಂತ ಹೇಳಿದ್ರೆ ನೋಡು ಅಮ್ಮ ಮೊಟ್ಟೆ ಬಿಡಿಸ್ತಿದೀನಿ ರವ ಬಾರ ಸೊಬ್ಬೇಕಲ್ಲಿ ಬಾ 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 ಅಲ್ಲಿಗೆ ಸೇರಿಸ್ತಿದ್ಯಾ ಎಲ್ಲ ಬಿಡಿಸ್ಕೊಂಡು ಬಾ ಬೇಸ್ಟ್ ಆಗಿರೋ ಕೊತ್ತಂಬರಿ ಸೊಪ್ಪು ಕಣ ಇಲ್ಲ ಚೆನ್ನಾಗಿರೋದಲ್ಲಮ್ಮ ಅಮ್ಮ ಇದು ಅಪ್ಪು ಕಟ್ ಮಾಡ್ತಿದ್ಯಾ ಇಲ್ಲಮ್ಮ ಅಮ್ಮ ಅವ್ರ ಮಾತು ನಂಬ್ತೀಯ ನನ್ನ ಮಾತು ನಂಬ್ತೀಯವ ನೀನು ಸುಳ್ಳು ಹೇಳಿದೆ ಬಿಡ ಅಲ್ವಾ ಅಮ್ಮ ಈರುಳ್ಳಿ ಸೀದೋಯ್ತು ಅವ ಇಲ್ಲಿ ಎಲ್ಲೈತೆ ನೋಡು ಇಲ್ಲಿ ಅಕ್ಕ ಇಲ್ಲಿ ಅಕ್ಕ ಅತ್ರ ಬಿಡ ಬಿಟ್ಬಿಡ ಅಮ್ಮ ಚಾಪ್ಸ್ ಹಾಕ್ಸ್ರಿ ಚಾಪ್ಸ್ ಹಾಕ್ಸ್ರಿ ಎಲ್ಲ ಹಾಕಿಸ್ಕೊಂಡು ನನಗೆ ಅಮ್ಮ ಬಿಡ ಬೇಡ ಬೇಡ ಬಿಡ ಎಲ್ಲವಾ ಅಲ್ಲೇ ಅಕ್ಕಮ್ಮ ಕಾಲ್ಗೆ ಸಿಕ್ತಾಳೆ Few moments later. ಇಷ್ಟ್ರ ಮಟ್ಟಕ್ಕೆ ಸೀದಿದೆ ಅಂತ ನೋಡಿ ನೋಡಿ ಯಾವ ತರ ಸೀಸವ್ರೆ ಈ ಕಡೆ ಬಾಯ್ ನೀರ್ ಹಾಕಿ ಆದ್ರೂ ಕಣ್ಣಿಲ್ದಿರೋರು ಎಷ್ಟು ಕಷ್ಟಪಡ್ತಾರಪ್ಪ ಎಷ್ಟು ಹಿಂಸೆ ಅನ್ನಿಸ್ತೈತೆ 1 ಗಂಟೆ 1.5 ಗಂಟೆ ಆಗೋಯ್ತೇನೋ ನಾನು ಕಣ್ಣು ಮುಚ್ಕೊಂಡು ಆಯ್ತಾ ಬಟ್ಟೆ ಅಪ್ಪಿ ಈ ಕಡೆ ಬಂದ್ಬಿಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇದ್ರಲ್ಲಿ ಇಟ್ಟಿದ್ದೆ ಕೊಡ್ತೀನಿ ಕಣ್ ಬಿಟ್ಟಿದ್ರೆ ಎಷ್ಟೊತ್ತಿಗೆ ಮಾಡ್ತಿದ್ದೆ 3-4 ಗಂಟೆಗೆಲ್ಲ ಹೆಚ್ಚು ಕಮ್ಮಿ 90% ಆಗ್ಬಿಡೋದು 99% ಏನ್ ಬೇಕು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಯ್ಯೋ ಮಜ್ಜಿಗೆ ಕುಡಿತೀರಾ ಬೇಡ ನಾನು ಮೊದಲೇ ಗಂಟೆ ಹೋಗ್ಬಿಟ್ಟೆ ಕಾಫಿ ಕುಡಿತೀರಾ ಬೇಡ ನಿಮ್ ಬಾಕ್ಸ್ ಆಯ್ತಾ ಚಾಪ್ಸ್ ಆಗಿದ್ರೆ ಮೇಲೆ ನನಗೆ ಇಟ್ಕೊಡು ನೋಡಿ ಬೆಂದಿದೆಯಾ ಅಂತ ಅದು ಕಾಣುತ್ತಾ ಅಪ್ಪಿ ಮುಟ್ಟಿ ಮುಟ್ಟಿ ಅಲ್ಲೇ 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 ಅದು ಬಿಸಿ ಇರುತ್ತೆ ಕೊಡು ನೋಡಿ. ಬೆಂದಿರು ನೋಡ್ಬೇಕು ಬೆಂದಿ ನೋಡ್ಬೇಕು ಬಾ ನೋಡಮ್ಮ ಇದು ನನಗೆ ನೀರು ಮುಚ್ಕೊಂಡು ಮಾಡಬೇಕು ಹ್ಞೂ ಮುಟ್ಟೋದು ಇಲ್ಲಿ ಇದಾಯ್ತು ಇಲ್ಲಿ ಏನು ಆಗಿಲ್ಲ ಅದು ಚೆನ್ನಾಗಿ ಆಗ್ತದೆ ನೀರ್ ಬೇಕಾ ಒಂದು ಬಟ್ಟೆ ಕೊಡ್ತೀನಿ ಹ್ಞೂ ಒಂದು ಬಟ್ಟೆ ನೀರು ಕೊಡ್ಬೇಕಲ್ಲ ಅಲ್ಲೇ ಬಟ್ಟಿತ್ತು ನೋಡು ಎಲ್ಲಿ ಈಗ ಹಾಕಿದ್ದೀನಿ ನೋಡು ತೊಳೆಯೋಕ್ಕೆ ಲೋಟ ಕೊಡ್ತೀನಿ ಲೋಟ ತರಿಸ್ಕೊಳ್ಳಿ ಲೋಟಕ್ಕ ಇರಮ್ಮ ಕೊಡವ ಇದು ಹಾಂ ಎಲ್ಲೈತು ನೋಡು ಬನ್ನಿ ನಾನೇ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಈ ಥರದ ಬೆಂದೈ ತಪ್ಪಿ ಸಾಕು ಸಕ್ಕತ್ ಗೊಜ್ಜೆ ಆಗೈತದು ಹೌದಾ ನಂಗೆ ಅನ್ನಿಸ್ತೈತೆ ಗೊಜ್ಜೆ ಕೈ ಎಲ್ಲವ ಆಫ್ ಮಾಡ್ಲಾ ಹ್ಞೂ ಸಾಕು ಆಫ್ ಮಾಡ್ಲಾ ಆಫ್ ಮಾಡಿ ನೋಡ್ಬಿಟ್ಟು 1 ಸ್ಪೂನ್ ಆಯ್ತು ಏ ಸಾಕು ಮಾ ಸಾಕು ಅನ್ಸುತ್ತಮ್ಮ ಸಾರಿ ಹಾಕ್ತೀನಿ ಈಗ ಎಲ್ಲವ ನೀವು ಕಣ್ಣು ನೋಡ್ಬಿಟ್ರೆ ಎದ್ಕೊಂಡು ಏನು ಸಾಕ್ಬಿಡು ಸಾಕು ಮಾಡಿ ಸಾಕು ಸಾಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ್ಮೇಲೆ ಪುದೀನ ಮೆಂತ್ಯ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಸೊಪ್ಪು ಹಾಕಿದೆ ಅದೆಲ್ಲ ಫ್ರೈ ಆದ್ಮೇಲೆ ಚಿಕನ್ ಹಾಕಿದೆ ಚಿಕನ್ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದಾದ್ಮೇಲೆ ಉಪ್ಪು ಹಾಕಿ ಗರಂ ಮಸಾಲ ಹಾಕಿ ಅರಷ್ಟು ಪುಡಿ ಹಾಕ್ತೀನಿ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ತೀನಿ ಕತ್ರಿ ಎಲ್ಲ ಕತ್ರಿ ಎಲ್ಲ ಏ ಕತ್ರಿ ಎಲ್ಲ ಕತ್ರಿ ಕೊಡ್ರಮ್ಮ ಮತ್ತೆ ಸಿಟ್ಟಿ ಬರ್ಬಿಡುತ್ತೆ ಹಂಗೇನೆ ಬೇಕು ಅಂತ ಆಡಿದ್ರೆ ಒಂದು ಹಿಂಗೆ ಅಳತೆ ತೊಗೊಂಡು ಹಾಕು ಜಾಸ್ತಿ ಹಾಕು ಅಮ್ಮ ಖಾರ ಜಾಸ್ತಿ ಇರಲಿ ಸ್ವಲ್ಪ ಏನ್ ಮೈಂಡಲ್ ಟೆಂಪ್ ಅಂದ್ರೆ ಇದು ಇದಾಗ್ಬಿಡುತ್ತೆ ಸೀದೋಗ್ಬಿಡುತ್ತೆ ಅದಕ್ಕೆ ಫ್ಲೇಮ್ ಕಡಿಮೆ ಮಾಡ್ಕೋಬೇಕಮ್ಮ ನೀ ಮತ್ತೆ ಜಾಸ್ತಿ ಮಾಡಿದ್ರೆ ಬಿಸಿ ಮಚ್ಚಕಾಯೆಲ್ಲ ಮಕ್ಕೆ ರಪ ರಪ ಅಂತ ಬರ್ಸ್ತೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ? ಬರೀ ಬರುತ್ತೆ ನಾನು ಕಮ್ಮಿ ಮಾಡಿದ್ದೀನಿ ಮೊದಲು ನೀವೇನು ಮಾಡಿಲ್ಲಮ್ಮ ಪ್ರಾಮಿಸ್ ಏನು ಮಾಡಿಲ್ಲಮ್ಮ ನೋಡ್ಬಿಟ್ಟು ಹಾಕಿ ಅಯ್ಯೋ 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 ಮಾ ಎಲ್ಲಿದ್ದೀರಾ ಅಮ್ಮ ನಿಜ ಕಡಿಮೆ ಹಾಕು ಸಾಕು ಅವ್ರು ಹೇಳ್ತೆ ಅವ್ರು ಮಾಡ್ಬೇಕು ಸುಮ್ಮನೆ ಇರ್ಬೇಕು ಏನು ಹೇಳ್ಕೊಳಂಗಿಲ್ಲ ಅಮ್ಮ ಹಾಕಮ್ಮ ಇನ್ನೊಂದು ಎರಡಾಯ್ತು ಮುಚ್ಕೊಂಡಿರ್ಬಿಟ್ಟು ನೀನು ಎಲ್ಲಾನು ಬೇಕಿಲ್ಲ ಮಗು ಹಾ ಈ ಸಂತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ
ಸಕ್ಕತ್ತಾಗಿದೆ. ತಿರ್ಸೇನಮ್ಮ. ಅನಿ ಅನಿ ಹೋಗಿ ಒಬ್ಬರ ಹಾವು ಅನ್ನೋದು ನೀವು ಮನುಷ್ಯ ಬೇಕಂದ್ರೆ ಎಣ್ಣೆ ಬಿಟ್ಟು ಇನ್ನೊಂದು 2 ನಿಮಿಷ ಫ್ರೈ ಹನಿ ಈಗ ನವರಾಜ ಹಾರಿಸಿದ್ರು. ಏನ ಅಯ್ಯೋ ನಾವು ಕುತ್ಕೋತೀನಿ ಕಣಪ್ಪ, ನಂಗೆ ಆಯ್ತಾ ಇಲ್ಲ, ಸಾಕಾಯ್ತು. ಜಾಸ್ತಿ ಆಯ್ತು. ಚಿಕ್ಕ ಲೋಟ ಹೌದು. ಉಯ್ ಹುಷಾರು 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 ಹುಷಾರು. ನೋಡಿ ಎಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನನ್ನ ಕಣ್ಣು ಬಟ್ಟೆ ಕಟ್ಟಿದ್ರು. ಓ ಕುದಿದೈತೆ. ವಾವ್ ವಾವ್ ಸಕ್ಕತ್. ರುಚಿ ನೋಡ್ತೀನಿ ನೀ. ಹಾ ವಾ 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 ವಾ. ಇರಿ ಬೇಡ. ಇಲ್ಲಿಗೆ ಕೈ ಏನಾಯ್ತಂದ್ರೆ ಆ ವಾಚ್ ಹಾಕೊಂಡು ಅಡಿಗೆ ಮಾಡ್ತಾರೆ ಯಾರಾದ್ರೂ. ಉಪ್ಪು ಚೂರು ಹಾಕ್ಬೇಕು. ಉಪ್ಪೇ ಇಲ್ಲ, ಅದೇನು ಚೆನ್ನಾಗಿತ್ತು. ಉಪ್ಪೇ ಎಷ್ಟೆಲ್ಲ ಚಕ್ಕೆ ಉಪ್ಪು ಒಂದು ಸ್ವಲ್ಪ ಕಮ್ಮಿ, ಚೂರು ಅಷ್ಟೇ ಕಮ್ಮಿ ಆಗಿರೋದು. ಸಾಕೆತ್ಕೋ ತಿಂದಿರ್ತಾಳೆ ಅಂತ. ನಾನು ಮುಚ್ಚಿಡು, ನಾನು ನೀಟಾಗಿ ಮಾಡ್ತೀನಿ. ಬಾಯಿ ಬಿಡ್ತೀನಿ, ನೀನು ಮುಚ್ಚಿಡು ಪ್ಲೀಸ್. ಹಾಕಿ ಆ ಮೇಲ್ಗಡೆ ಹೆಂಗ್ ನೋಡ್ಕೊಂಡು ಮಾಡ್ತೀಯ ನೀನು? ಮೇಲ್ಗಡೆ ಹಾಕಿ. ಹಾಕಿದ್ರು. ಪರವಾಗಿಲ್ಲ. ಪರವಾಗಿಲ್ವನ? ಏನು ಹೇಳ್ತಿದ್ಯಾ ನನಗೆ ನೀನು? ನಿಧಾನ ಅಲ್ಲಿ ಅಕ್ಕಿ ನೋಡಿದ್ರಿ ಚಲೋರೆ. ಚೆಲ್ಲ ತಪ್ಪಿತ್ತು. ಅಲ್ಲಿ ಇಲ್ಲ ಒಂಚೂರು ಕೆಳಗಡೆ ಚೆನ್ನಾಗಿ ಆಯ್ತು. ನೀನು ಬಟ್ಟೆಗೆಲ್ಲ ಗಲೀಜ್ ಮಾಡೋರೆ. ಹೌದಾ? ನಿಮ್ಮ ಬಟ್ಟೆಗೆ ನಾನೇ ನಿಮ್ಮ ಬಟ್ಟೆ ಗಲೀಜ್ ಮಾಡಲಿ? ಸರಿ, ನಾನೇ ಗಲೀಜ್ ಮಾಡಲಿ ನಿಮ್ಮ ಬಟ್ಟೆಗೆ? ಗಪ್ಪು ಕ್ಲೀನಾಗಿ ಮಾಡಲ್ಲ ನಮ್ಮಮ್ಮ. ಓ ಏನಾಗೋಯ್ತು ನಿಂಗೆ? ತೋರಿಸಿರಿ. ಇಲ್ಲಿ ಕೊತ್ತಂಬರಿ ಸೊಪ್ಪಿನಿತ್ತು. ಇಟ್ಕೋ, ಪೂಜೆ ಮಾಡು. ಗಂಧದ ಕಡ್ಡಿ ಹಚ್ಚು ಒಂದೆರಡು. ಅಂದ್ರೆ ಇದು ಬಾಡೋಗಿದೆ. ನಿಂಗೆ ಎಷ್ಟು ಸ್ಟ್ರೈನ್ ಮಾಡೋಳೆ ಅಂದ್ರೆ ಇವತ್ತು ನನಗೆ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಕೆಲಸ ಮಾಡ್ಕೊಳಕ್ಕಾಗಲ್ಲ, ನೀವು ಮಾಡಿ ಅಂತ ಹೇಳ್ಬೇಕು. ನೀ ಸುಮ್ಮನೆ ಟಾಸ್ಕ್ ಇರ್ತಲೆಲ್ಲ ಇದೆಲ್ಲ ಮಾಡಿಸ್ಕೊಂಡು ತಿನ್ನೋದಲ್ಲ. 2 in 1. ಈ ಕಡೆ ವಿಡಿಯೋನೂ ಆಗುತ್ತೆ, ಈ ಕಡೆ ಅಡುಗೆ ಮಾಡಬೇಕು. ನಾನು ಅಲ್ಲೂ ಹೋಗಿ ಮಾಡಬೇಕು, ಇಲ್ಲೂ ಮಾಡಬೇಕು, ನಿನ್ನ ವಿಡಿಯೋನು ಮಾಡಬೇಕು. ಮುಂದೆ ಮಾಡ್ತೀವಿ. ಕುಳಮ್ಮ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡೋಕ್ಕೆಲ್ಲ ಪೇಷನ್ಸ್ ಇಲ್ಲ, ಅದಕ್ಕೆ ನಿಂಗೆ ಕಿತ್ ಹಾಕ್ತಿದ್ದೀನಿ. ಓಹೋ, ಕಾಲು ನೋವ್ತಿದೆ ನಂಗೆ. ಉರಿ ನೋಡ್ರವ ಹಂಗೇನೆ ಒಂಚೂರು ತಿರುಗಿಸ್ಲಾ? ಬೇಡ ಬೇಡ, ತಿರ್ಸೋದ್ ಬೇಡ. ಉರಿ ನೋಡಿ ಕಡೆ ಇದೆ, ಕರೆಕ್ಟ್ ಇದೆ. ಮುಗೀತಾ? ಕಂಪ್ಲೀಟು. ನಿಧಾನ ನೋಡಪ್ಪಿ, ಹರಡೈತೆ ಅಂತ ಅನ್ಕೋತೀನಿ. ತಿರುಗಿಸಿ. ಇಲ್ಲಮ್ಮ, ಇನ್ನೊಂಚೂರು ಆಗ್ಬೇಕು ಅನ್ಸುತ್ತೆ. ನೋಡು, ಇಲ್ಲ ಆಗಿದೆ. ನನಗೆ ಗೊತ್ತಾಗುತ್ತೆ. ನಿಂಗೆ ಗೊತ್ತಾಗಲ್ಲ ಆಗಿದೆ. ಹೇಳು ಮತ್ತೆ. ಕಂಪ್ಲೀಟ್ ಆಗಿದೆ. ತೆಗಿತೀರಾ? ಬ್ಲೈಂಡ್ ಫೋಲ್ಡ್ ತೆಗಿತೀರಾ? ತೆಗಿತೀರಾ? ಮುಗ್ದಿದೆ. ನಮ್ಮ ಮಮ್ಮಿದು ಬಿರಿಯಾನಿ ಕಂಪ್ಲೀಟ್ ಆಗಿದೆ. ಈ ಕಡೆ ಚಾಪ್ಸ್ ರೆಡಿ ಆಗಿದೆ. ತಿರುಗಿಸಿ ಹಂಗೆ ಅದನ್ನ. ಫುಲ್ಲು ಗೊಜ್ಜೆ ಇಲ್ಲ ಮಾಲಿ, ಡ್ರೈ ಆಗ್ಬಿಟ್ಟೈತಾ? ಡ್ರೈ ಆಗಿದೆ. ಬಿಡು ಹೋಗ್ಲಿ, ಹಿಂಗೆ ತಿನ್ನಿ ಆ ಕಡೆ ಅಷ್ಟೇ. ಸಾಕು ಬಿಡಿ, ಆಗಿದೆ. ಚಾಪ್ಸು, ಈ ಕಡೆ ಬಿರಿಯಾನಿ. ಚಾಪ್ಸ್ ಏನು ಬಿಸಿ ಏನು ಬೇಕಾಗಿಲ್ಲ, ಬಿರಿಯಾನಿ ಬಿಸಿ ಆಗೈತೆ. ಬಂದು ಬಿಸಿ ಬಿಸಿ ಊಟ ಮಾಡಿ ಬನ್ನಿ. ಅಡುಗೆ ಮಾಡಿ ಅಂತ ಅಂದ್ಬಿಟ್ಟು ಬರೀ ಟಾರ್ಚರ್ ಕೊಟ್ಬಿಟ್ಟು ಅದೇ ಕಣ್ಣಿಗೆ ಬೆಳ್ಕೊಂತಾರ ಅನಿಸ್ತೈತೆ. ಈ ಕಡೆ ತಿರ್ಕೊಳ್ಳಿ. ಅಯ್ಯೋ ಕಣ್ಣಲ್ಲೆಲ್ಲ ನೀರು ಬಿಡ್ತೀನಿ. ಫುಲ್ ಸ್ಟ್ರೈನ್ ಆಗ್ಬಿಟ್ಟಿದ್ದೀರಮ್ಮ. ಬಟ್ಟೆ ಕೊಡ್ತೀನಿ. ಅನಿಸ್ತೈತೆ ಅಂದ್ರೆ ಬೆಳಕು ಹೆಂಗ್ ಹೊಡಿಯುತ್ತೆ ಅಂದ್ರೆ ಯಪ್ಪ ದೇವ್ರೆ. ಈ ಆಚೆ ಕಡೆ ಇಲ್ಲ, ಒಳಗಡೆ ಇದ್ರೇನೆ ಇನ್ನ ಕಣ್ಣು ಕರೆಕ್ಟಾಗಿ ಬಿಡಕ್ಕಾಗಿಲ್ಲ. ಇಷ್ಟು ಹಿಂಸೆ ಕೊಟ್ಟು ಹಾಕಿದ್ರು, ಇಲ್ಲ ಅಂದ್ರೆ ಇನ್ನ ಬೇಗ ಮುಗಿದೋಗೋದನ್ನು ಅಲ್ವಾ? ಕಾಣಿಸ್ತಿದ್ದೀನ ನಾನು? ನನ್ನ ಕಣ್ಣು ಇದಾಗಿಲ್ಲ. ಅಲ್ಲ, ಕಣ್ ಬಿಡಕ್ ಆಗ್ತಿಲ್ವಲ್ಲ ಅದಕ್ಕೆ. ಅಂದ್ರೆ ಬೆಳಕಿಗೆ ಇಷ್ಟೊಂದು ಗೊಚ್ಚಗೆ ಆಗ್ಬಿಟ್ಟೈತೆ.
ನೋಡಿ ಚೆನ್ನಾಗೇ ಒಂದೈದು ಕಲರ್ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಅಂತಂದ್ರೆ ಈಗ ಬಿರಿಯಾನಿ ಕಲರ್ ಇದರಲ್ಲಿ ನಿಮ್ಗೊಂದು ಹೇಳ ಇದನ್ನ ಮುಟ್ಬಿಟ್ಟು ಪೀಸ್ ಬೆಂದಿದೆ ಮೆತ್ತಗೆ ಐತೆ ಅಂತ ಗೊಜ್ಜೆ ಸಿಕ್ಬಿಡ್ತು ಅಂತ. ಇದು ಚೆನ್ನಾಗಿ ಬಂದ್ರೆ ಈಗ ಬಿಸ್ಕಿಸೆ ಊಟ ಮಾಡೋಣ. ಬಿರಿಯಾನಿ ಓಕೆ ತಿನ್ಬಿಟ್ಟು ಟೇಸ್ಟ್ ಹೇಳಿ, ನೀವೇ ಹೇಳಿ ಟೇಸ್ಟ್ ಹೆಂಗ್ ಮಾಡಿದೀರಾ ಅಂತ. ಈಗ ನಾಳೆ ತಿನ್ಲಾ? ಹಾ ಹೌದು. ಓಹೋ ವಾವ್ ಈ ಪೀಸ್ ಎಲ್ಲ ಚೆನ್ನಾಗಿರೋದು ಹಾಕಿದ್ದೀನಿ ಅಪ್ಪಿ ನಾನು. ಸಿಕ್ದಂಗ ಏನೋ ಹಾಕಿದೀರಾ, ತಗೊಳ್ಳಿ. ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ. ನಾನೇ ಮಾಡ್ಬಿಟ್ಟು ನಾನೇ ತಿನ್ನೋದಾ? ಹೌದು ಹೌದಾ? ಹೌದು. ಅದೇ ಥರ ಬೈಕಳಲ್ವಾ ನೀವು? ಏನು ತೊಂದರೆ ಇಲ್ಲ ಅಲ್ವಾ? ನಿಮ್ ಕಡಿಮೆ ಟಾರ್ಚರ್ ಕೊಟ್ಟಿದ್ದೀನ ನಾನು. ಸಾಕು ನನಗೆ ಪೀಸ್ ತರ ಬೇಡ, ನೀವು ಮೂಡೆ ಪೀಸ್ ತರ, ನೀವು ಕಂಡ ಪೀಸ್ ತರ ತಿನ್ನಿ ನೀವು. ಓ ಇದೊಂದು ಹಸಿಗೆ ಇದನ್ನೇ ಹೇಳ್ತಾ ಇದ್ದೆ ನೀನು. ಸರಿ ಆಯ್ತು. ಈಗ ಬಿರಿಯಾನಿ ಟೇಸ್ಟ್ ಟೇಸ್ಟ್ ಅಲ್ಲ, ನಾನು ನೀರು ಕುಡ್ದಾಗ್ಲೇ ಅದು ನೀರು ರಸ ಇರುತ್ತಲ್ಲ ಅದನ್ನ ತಿಂದಾಗ್ಲೇ ಚೆನ್ನಾಗೈತೆ ಅನ್ನಿಸ್ತು ನನಗೆ. ಬಿಸಿ ಬಿಸಿ ಫುಲ್ ಬಿಸಿರೋದು ಬಾಯಿಗೆ ಹಾಕೋಬಿಟ್ಟು ಬಿಸಿ ಬಿಸಿ ಅಂದ್ರೆ ಒಳ್ಳೆ ಟೇಸ್ಟ್ ಇದೆ. ಈಗ ಚಾಪ್ಸ್ ನೋಡೋಣ. ಚಾಪ್ಸ್ ಚೆನ್ನಾಗಿ ಬೆಂದೈತೆ ಕಣವ, ನೋಡಿಲಿ. ಮೊಟ್ಟೆನೂ ಚೆನ್ನಾಗಿ ಬೇಯಿಸಿದ್ದೀನಿ, ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ನಂಗೆ ನೀನು ನೋಡಿಡು ಜೊತೆ ಪೀಸ್ ತಗೋ. ಮತ್ತೆ ನೀನಾ ಬಿಸಿ ತಿಂದೇ ನೋಡು. ಚಾಪ್ಸ್ ಚೆನ್ನಾಯ್ತಾ? ನಿಜ ಚೆನ್ನಾಯ್ತಲ್ಲ? ಮೊಟ್ಟೆ ಬಿಡು ಮಾಮೂಲಿ ನಾರ್ಮಲ್ಲು. ಇದು ಕವಳೆ ಮಾಡ್ಕೊಂಡ್ರದ್ದು ನಾನು ಮಾಡಿಲ್ಲ, ಮೊಟ್ಟೆ ಬೇಯಿಸಿದಷ್ಟೇ ನಾನು. ನೋಡಿ ಇವತ್ತಿನ ನಿಜ ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಯ್ತಾ? ಸಗಲ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಕಷ್ಟಪಟ್ಟು ಮಾಡಿರೋದಕ್ಕೂ ಸಾರ್ಥಕ ಆಯ್ತು. ಇದ್ರಲ್ಲಿ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಸೀದಂಗ್ ಆಗಿದೆ, ಅದ್ರ ಏನು ಫ್ಲೇವರ್ ಅನ್ನಿಸ್ತಾ ಇಲ್ಲ. ಹೌದು, ಒಂಚೂರು ಫ್ಲೇವರ್ ಇಲ್ಲ. ನಾನು ತಿಲ್ಲ ಒಮ್ಮೆನೇ ಇದರಲ್ಲಿ ಕಂಪ್ಲೀಟ್ ಆಗಿ ಮಾಡಿರೋದು. ನಿಮಗೆ ನಾವಿಬ್ರು ಸೇರಿ ಮಾಡಿರೋದು, ಅದರಲ್ಲೂ ನಾನೇ ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೂ ಇದೇ ರೀತಿ ಯೂನಿಕ್ ಆಗಿರೋಂಥ ಕಂಟೆಂಟ್ ಐಡಿಯಾ ಇತ್ತು ಅಂತ ಅಂದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.